ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಲ್ಲ, ಖಂಡಿತವಾಗಿಯೂ ನಿಮಗೆಷ್ಟು ಮಾಹಿತಿ ಇದೆಯೋ ನಮಗೂ ಅಷ್ಟೇ ಮಾಹಿತಿ ಇರೋದು. ಈಗ ಅವರು ಸಾಮಾನ್ಯವಾಗಿ ಇಲ್ಲಿ ಅವ್ರಿಗೆ ನಿಮಗೆ ಗೊತ್ತಿದೆ, ಮುತ್ತಪ್ಪರೆಯವ್ರ ಮಗ, ಮುತ್ತಪ್ಪರೆಯವ್ರಿಗೂ ಅವತ್ತಿನ ಕಾಲದಿಂದ ಬೆದರಿಕೆಗಳಿತ್ತು. ಅವರು ಸೆಕ್ಯೂರಿಟಿ ಇಟ್ಕೊಂಡೇ ಓಡಾಡ್ತಾ ಇದ್ದಿತ್ತು. ಸೊ ಇವಾಗ ಅವ್ರ ಮಗನಿಗೆ ಕೂಡ ಇವಾಗೆಲ್ಲ ಒಂದು ಕಡೆ ಅವರ ಒಂದು ಏನು ಅಸೆಟ್ಸ್ಗಳನ್ನ ಅವ್ರು ಇದ್ದಂಥ ಆಸ್ತಿಗಳನ್ನ ನೋಡ್ಕೊಂಡು ಹೋಗ್ತಾ ಇರೋದು ಅವ್ರ ಮಕ್ಕಳು. ಸೊ ಎಲ್ಲೋ ಒಂದು ಕಡೆ ಅದು ಕೆಲವೊಬ್ರು ಸ್ವಾರ್ಥಕ್ಕೇನೋ ಮೇ ಬಿ ತೊಂದರೆನೂ ಮಾಡಿರ್ಬೋದು ಅಂತ ಒಂದು. ಎರಡನೇದು, ಕೆಲವೊಬ್ಬರ ಮೇಲೆ ಅನುಮಾನ ಇದೆ ಅಂತ ಅವರೇನೋ ಹೇಳಿರೋ ಸ್ಟೇಟ್ಮೆಂಟ್ ಮೇಲೆ ಯಾರೊಬ್ರು ಇವಾಗ ಅವ್ರ ಡ್ರೈವರ್ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಇವಾಗ ಕೆಲವೊಬ್ಬರ ಮೇಲೆ ನಮ್ಗೆ ಅನುಮಾನ ಇದೆ ಅಂತ ಕೆಲವೊಂದು. ಹಾಗಾಗಿ ಅದನ್ನು ನೋಡೋಣ, ತನಿಖೆಯಲ್ಲಿ ಏನು ಗೊತ್ತಾಗುತ್ತೆ ಅದ್ರ ಮೇಲೆ ನಾವು ಸ್ಟೇಟ್ಮೆಂಟ್ ಮಾಡೋದು ಒಳ್ಳೆಯದು ಅಂತ ನನ್ನ ಒಂದು ಭಾವನೆ. ಯಾಕಂದರೆ ವಿನಾಕಾರಣ ಒಬ್ಬರ ಮೇಲೆ ನಾವು ಹೇಳೋದು ಅಷ್ಟು ಚೆನ್ನಾಗಿರೋದಿಲ್ಲ. ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವಾಗ ಯಾರ ಮೇಲೆ ಡೌಟ್ ಇದೆ ಅನ್ನೋದು ಅವರು ಡೀಟೇಲ್ಸ್ ಹೇಳಿದ್ದಾರೆ. ಸೊ ಹಂಗಾಗಿ ಅಲ್ಲಿ ಏನು ಬರುತ್ತೆ ತನಿಖೆಯಲ್ಲಿ ಅದ್ರ ಮೇಲೆ ಅವ್ರು ಕ್ರಮ ಕೈಗೊಂಡ್ಲಿ ಅಷ್ಟೇ. ನನಗೆ ನೋಡಿ, ಅವರು ಬಂದಿರೋದು ನಿನ್ನೆ ಸುಮಾರು ಒಂದು 6 ಗಂಟೆಗೆ ಬೆಂಗಳೂರು. ಯೂಶ್ವಲಿ ಅವರು ಬೆಂಗಳೂರಲ್ಲೂ ಇರ್ತಾರೆ, ಬಿಡದಿಯಲ್ಲೂ ಇರ್ತಾರೆ. ಸಾಮಾನ್ಯವಾಗಿ ಹೆಚ್ಚಾಗಿ ಬಿಡದಿಯಲ್ಲೇ ಇರ್ತಾರೆ. ಬೆಂಗಳೂರಿಂದ ನಿನ್ನೆ 6 ಗಂಟೆಗೆ ಬಿಡದಿಗೆ ಬಂದಿರೋದು. ಬಿಡದಿಯಿಂದ ಅಗೇನ್ ಇಲ್ಲಿ ಬೆಂಗಳೂರು ಕಡೆಗೆ ಹೋಗ್ಬೇಕಾದ್ರೆ, ಯಾಕಂದರೆ ಬೆಳಿಗ್ಗೆ ಹೊತ್ತು ಈವ್ನಿಂಗ್ ಟೈಮ್ಸ್ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಸೊ ಅವ್ರು ಯಾವಾಗಲೂ ಅಷ್ಟೇ ಟ್ರಾವೆಲ್ ಮಾಡಬೇಕಾದ್ರೆ ಸಾಮಾನ್ಯ ಈ ಕಡೆಯಿಂದ ಹೋಗಬೇಕಾದ್ರೆ ನೈಟ್ ಟೈಮಲ್ಲೇ ಹೋಗೋವಂಥದ್ದು. ಸೊ ಹಂಗಾಗಿ ಹೋಗಬೇಕಾದ್ರೆ ಈ ಘಟನೆ ನಡೆದಿರ್ತಕ್ಕಂಥದ್ದು. ಸೊ ನಡೆದ ತಕ್ಷಣ ಇಮಿಡಿಯೇಟ್ಲಿ ಡ್ರೈವರ್ಗೆ ಕಾಲ್ ಮಾಡಿದ್ರು. ಮಾಡಿದ ತಕ್ಷಣ ಡ್ರೈವರ್ ನನಗೂ ಮಾಡಿದ್ರು, ಮೇ ಬಿ ಮಿಡಲಲ್ಲಿ ಇನ್ಯಾರಿಗಾದ್ರೂ ಮಾಡಿದ್ರು ನನಗೆ ಗೊತ್ತಾಗಲಿಲ್ಲ. ನನಗೆ ಮಾಡಿದೆ ಆ್ಯಸ್ ಎ ಲಾಯರ್, ನಾನು ಅವ್ರಿಗೆ ಅಡ್ವೊಕೇಟ್ ಆಗಿರೋದು ನನಗೆ ಮಾಡಿದ್ರು. ನಾನು ನಮ್ಮ ಮುತ್ತಪ್ಪನ ಕಸಿನ್ ಕೂಡ ಇವರು, ನಮ್ಮ ಪ್ರಕಾಶ್ ಅವ್ರಿಗೆ ಹೇಳಿದೆ ಇಮಿಡಿಯೇಟ್ಲಿ ಹೋಗಿ ಸರ್ ಅಂತ. ಪಾಪ ಇವರು ಮಲಗಿದ್ದವ್ರು ಇಮಿಡಿಯೇಟಾಗಿ ಅವರು ಹೋದರು ಸ್ಥಳಕ್ಕೆ. ಅಷ್ಟೊತ್ತಿಗೆ ನಾವು ಅವ್ರಿಗೆ ಡ್ರೈವರು ಮತ್ತು ಇನ್ನೊಬ್ಬರು ಸೆಕ್ಯೂರಿಟಿ ಅವ್ರನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ರು. ಅವ್ರ ಮೂಗು ಇಷ್ಟು ಒಡೆದೋಗಿತ್ತು. ಸೊ ಜೊತೆ ಕೈಯಲ್ಲಿ ಕೂಡ ಒಂದೇನೋ ಒಳಗಡೆ ಫುಲ್ ರಕ್ತ ಸುರಿತಾ ಇತ್ತು. ಅದೇನು ಒಳಗಡೆ ಬುಲೆಟ್ ಇದೆಯೋ ಅಥವಾ ಏನು ನಮ್ಗೆ ಗೊತ್ತಿಲ್ಲ, ಡಾಕ್ಟರ್ಸ್ ಹೇಳಬೇಕದು. ಸೊ ಅದು ಇವಾಗ ಆಪ್ರೇಷನ್ ಇದೆ ಅಂತ ಹೇಳಿದ್ದಾರೆ. 10:30 ಹಂಗೆ ಅಂತ ಹೇಳಿದರು. ಸೊ ಇದಾಗಬೇಕಂದ್ರೆ ಇಲ್ಲ, ಹಿಂಭಾಗ ಹಿಂದೆಗಡೆ ಕೂತಿದ್ರು, ಅದು ಗೊತ್ತಿಲ್ಲ.